ಲೈನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್. ಮತ್ತೊಮ್ಮೆ ಸಿಎಂ ಕುರ್ಚಿಯ ಕದನ ನಡೀತಿದೆ. ಕದನಕ್ಕೆ ನೇರವಾಗಿ ಸವಾಲನ್ನ ಎಸೆದಿದ್ದು ಯತೀಂದ್ರ ಸಿದ್ದರಾಮಯ್ಯ ಅವರು. ಏನಾಗ್ತಿದೆ, ಏನೆಲ್ಲ ಪ್ರಮುಖ ಸುದ್ದಿಗಳಿದಾವೆ, ಒಂದೊಂದಾಗಿ ನೋಡೋಣ ಬನ್ನಿ. ರಾಜ್ಯ ರಾಜಕಾರಣದಲ್ಲಿ ದೀರ್ಘಕಾಲದಿಂದ ಚರ್ಚೆಯಾಗ್ತಿದ್ದ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಿಎಂ ಪುತ್ರ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ತೆರೆ ಎಳೆದಿದ್ದಾರೆ. ಮೈಸೂರಲ್ಲಿ ಮಾತಾಡುವ ವೇಳೆ ನಮ್ಮ ತಂದೆಯವರೇ 5 ವರ್ಷಗಳ ಕಾಲ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ. ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನವಾಗಿರುವ ಸೆಟಲ್ಡ್ ವಿಚಾರ. ಹೈಕಮಾಂಡ್ ಈ ಬಗ್ಗೆ ಗ್ರೀನ್ ಸಿಗ್ನಲ್ ನೀಡಿದೆ. ಯಾರೋ ಕೆಲವರು ನಾಯಕತ್ವ ಬದಲಾವಣೆ ಮಾಡಲು ಗಂಭೀರ ಪ್ರಯತ್ನ ನಡೆಸಿದ್ರು, ಆದರೆ ಅವರ ಯಾವುದೇ ಬೇಡಿಕೆಗೆ ಹೈಕಮಾಂಡ್ ಮನ್ನಣೆ ನೀಡಿಲ್ಲ. ಸದ್ಯಕ್ಕೆ ಪಕ್ಷದಲ್ಲಿ ಅಂತಹ ಯಾವುದೇ ಚರ್ಚೆಗಳು ನಡೆಯುತ್ತಿಲ್ಲ. ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ಈ ವಿಚಾರ ಸದ್ದು ಮಾಡ್ತಿದೆ. ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ಅಂತ ಕ್ಲಾರಿಟಿಯನ್ನ ಕೊಟ್ಟಿರುವಂತದ್ದು. ಆರಂಭದಿಂದಲೂ ಲೈನ್ ಟಿವಿ ಕೂಡ ಹೇಳ್ತಿತ್ತು, ನಾಯಕತ್ವ ಬದಲಾವಣೆ ಅಥವಾ ಅಧಿಕಾರ ಹಂಚಿಕೆಯ ಚರ್ಚೆ, ಒಪ್ಪಂದ ಎಲ್ಲವೂ ಕೂಡ ದೊಡ್ಡ PR ಸ್ಟಂಟ್. ಹೈಕಮಾಂಡ್ ಕೂಡ ಅಂತ ಚರ್ಚೆನೂ ಮಾಡಿಲ್ಲ, ನಾಯಕತ್ವ ಬದಲಾವಣೆನೂ ಮಾಡೋದಿಲ್ಲ ಅನ್ನೋದನ್ನೇ ಹೇಳ್ತಾ ಬಂದಿತ್ತು. ಇದೀಗ ಅಂಥದ್ದೇ ವಿಚಾರವನ್ನ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರ ಪುತ್ರ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವ ಬದಲಾವಣೆಯೂ ಆಗೋದಿಲ್ಲ, ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ. MLC ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ DCM DK ಶಿವಕುಮಾರ್ ಮಾತ್ರ ಕೂಲ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯತೀಂದ್ರ ಅವರೇ ಈಗ ನಮ್ಮ ಹೈಕಮಾಂಡ್, ಅವರು ಹೇಳಿದ ಮೇಲೆ ಎಲ್ಲ ಮುಗೀತು. ಈ ಬಗ್ಗೆ ನನಗೆ ಪ್ರತಿಕ್ರಿಯಿಸಲು ಇಷ್ಟವಿಲ್ಲ. ಏನು ಪ್ರತಿಕ್ರಿಯಿಸಬೇಕೋ ಅದನ್ನ ದೆಹಲಿಯಲ್ಲಿ ಪ್ರತಿಕ್ರಿಯಿಸ್ತೀನಿ. ಯತೀಂದ್ರ ಅವರ ಹೇಳಿಕೆಯನ್ನ ಗೌರವದಿಂದ ಸ್ವೀಕರಿಸುತ್ತೇನೆ. ಕಾಂಗ್ರೆಸ್ ಜಾತಿ ಮೇಲೆಲ್ಲ ನೀತಿ ಮೇಲೆ ರಾಜಕಾರಣ ಮಾಡುತ್ತದೆ. ನಮಗೆ ಎಲ್ಲಾ ಜಾತಿ ಧರ್ಮಗಳು ಬೇಕು, ರಾಜಕಾರಣದಲ್ಲಿ ಧರ್ಮ ಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಅಸೂಯೆ ಇರುವವರು ಈ ರೀತಿ ಮಾತಾಡುತ್ತಾರೆ ಎಂದು ಮಾತಿನಲ್ಲೇ ಗುದ್ದು ಕೊಟ್ಟಿದ್ದಾರೆ. ಎಲ್ಲಾ ಸಮುದಾಯಗಳು ಮುಖ್ಯ. DK ಶಿವಕುಮಾರ್ ಅವರ ಈ ಮಾತೇನಿದೆ, ಇದು ತುಂಬಾ ಇಂಪಾರ್ಟೆಂಟ್. ಅವರು ಕೂಡ ಪರೋಕ್ಷವಾಗಿ ಹೇಳ್ತಿರುವಂತದ್ದು, ಹೌದು, ಅಹಿಂದ ನಾಯಕರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂತಹ ಸಂದೇಶವನ್ನೇ ಕೊಡ್ತಿದ್ದಾರೆ. ಆದ್ರೆ ಅಸೂಯೆಯ ಮಾತಾಡ್ತಿರುವಂತದ್ದು ಯಾರು? ಒಬ್ರು ಒಂದು ಜಾಗದಲ್ಲಿ ಕೂತಾಗ ಆ ಜಾಗದಲ್ಲಿ ಮತ್ತೊಬ್ರು ಕೂರ್ಬೇಕು ಅಂತ ಮಾತಾಡುವವರು, ಪ್ರತಿಕ್ರಿಯಿಸುವವರು, PR ಸ್ಟಂಟ್ ಮಾಡುವವರು, ಇವರಲ್ಲಿ ಮಾತ್ರ ಅಸೂಯೆ ಇರುತ್ತೆ. ಲಾಜಿಕಲಿ ಯೋಚನೆ ಮಾಡಿದ್ರೆ ಇದೇ ಸತ್ಯ. ಹಾಗಿದ್ರೆ DK ಶಿವಕುಮಾರ್ ಅವರು ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅನ್ನೋ ಮೂಲಕ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನೋ ಸ್ಟ್ರಾಂಗ್ ಮೆಸೇಜ್ ರವಾನಿಸಿದ್ರ ಅನ್ನೋದು ಕೂಡ ಬಹುಮುಖ್ಯ ವಿಚಾರ. ಸಿಎಂ ವಿಚಾರದಲ್ಲಿ ನಾವ್ಯಾರೂ ತೀರ್ಮಾನ ಮಾಡಲ್ಲ ಅಂತ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ನಮಗೆ ಒಂದು ಸ್ಥಿರವಾದ ಆಡಳಿತ ಕೊಡುವ ಸರ್ಕಾರ ಇರಬೇಕು, ಅದನ್ನ ಸಿದ್ದರಾಮಯ್ಯ ನಡೆಸಿಕೊಂಡು ಬರ್ತಿದ್ದಾರೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ಅದನ್ನ ನಾವೆಲ್ಲರೂ ಒಪ್ಪಿಕೊಳ್ತೀವಿ. ನಮ್ಮನ್ನ ಇಷ್ಟಪಡುವಂತಹ ಜನ ನಾವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ ತಕ್ಷಣ ಬದಲಾವಣೆ ಆಗೋದಿಲ್ಲ. ಅವರ ಅಭಿಪ್ರಾಯಗಳನ್ನ ಹೇಳ್ತಾನೇ ಇರ್ತಾರೆ. ಇದೆಲ್ಲ ಕಾರ್ಯಕರ್ತರ ಅಭಿಪ್ರಾಯ, ನಮ್ಮದಲ್ಲ. ಹೈಕಮಾಂಡ್ ತೀರ್ಮಾನ ಕೊಟ್ಟಿದ್ರೆ ಮತ್ತೇನಿದೆ? ಯಾರು ಮಾತಾಡಿದ ತಕ್ಷಣ ಆಡಳಿತದ ಮೇಲೆ ಪರಿಣಾಮ ಬೀರೋದಿಲ್ಲ. ಕಾನೂನು ಸುವ್ಯವಸ್ಥೆಯಲ್ಲಿ ಏನಾದ್ರೂ ತೊಂದರೆ ಆಗಿದೆಯಾ? ನಾವು ನಂಬರ್ 1 ಸ್ಥಾನದಲ್ಲಿದ್ದೀವಿ, ಬೆಂಗಳೂರೇ ಸೇಫೆಸ್ಟ್ ಸಿಟಿ ಅಂತ ವಿಶ್ಲೇಷಣೆ ಮಾಡ್ತಿದ್ದಾರೆ. ಹೀಗಾಗಿ ಇಂಥ ವಿಚಾರಗಳಿಂದ ಆಡಳಿತದಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಡಾಕ್ಟರ್ G ಪರಮೇಶ್ವರ್ ಅವರು ಹೇಳಿರುವಂತದ್ದು. ಸಿಎಂ ಬದಲಾಗಲ್ಲ ಅನ್ನೋದು ಪರಮೇಶ್ವರ್ ಅವರ ಮಾತುಗಳಲ್ಲೂ ಕೂಡ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಿದೆ. ಹಿರಿಯ ನಾಯಕರು DCM DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು, ನಾನು ಸೇರಿದಂತೆ 80ರಿಂದ 90 ಶಾಸಕರು ಈ ಬಗ್ಗೆ ಒಲವು ತೋರಿದ್ದಾರೆ. ಹೀಗಂತ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ನನ್ನ ಮಾತಿಗೆ ಕೊನೆಯವರೆಗೂ ಬದ್ಧನಾಗಿರ್ತೀನಿ, ಶೀಘ್ರವೇ ನಾವು ಇದಕ್ಕೆಲ್ಲ ಉತ್ತರ ಕೊಡ್ತೀವಿ. ರಾಜ್ಯದಲ್ಲಿ ಸಿಎಂ ಯಾರಾಗ್ತಾರೆ, ಯಾರಾಗಲ್ಲ, ಯಾವ ಜನಕ್ಕೆ, ಯಾವ ನಾಯಕರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋ ಎಲ್ಲ ಬಗ್ಗೆ ಕೂಡ ನಾವೇ ಹೇಳ್ತೀವಿ. ನಾವೇ ಹೊಣೆಗಾರಿಕೆ ತಗೊಂಡು ಎಲ್ಲವನ್ನ ಹೇಳ್ತೀವಿ. ಈ ಅವಧಿಯಲ್ಲೇ DK ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. 6 ಅಥವಾ 9 2 ಡೇಟ್ ಮಿಸ್ ಆದ್ರೂ 3ನೇ ಡೇಟ್ ಮಿಸ್ ಆಗೋದಕ್ಕೆ ಬಿಡಲ್ಲ. ಅವರನ್ನ ಸಿಎಂ ಆಗಿ ನೋಡ್ತೇವೆ. ಅತಿ ಶೀಘ್ರದಲ್ಲೇ ಶಾಸಕರೆಲ್ಲ ಸೇರಿ ತೀರ್ಮಾನ ಮಾಡ್ತೀವಿ ಅಂತ ಇಕ್ಬಾಲ್ ಹುಸೇನ್ ಅವರು ಹೇಳಿರುವಂತದ್ದು. ಇಕ್ಬಾಲ್ ಹುಸೇನ್ ಅವರ ಈ ಮಾತುಗಳಲ್ಲಿ ಒಂದು ಕ್ಲಾರಿಟಿ, 80ರಿಂದ 90 ಶಾಸಕರಿದ್ದಾರೆ ಅನ್ನುವಂಥದ್ದು. ಮೇ ಬಿ ಅದು 8 ಅಥವಾ 9 ಶಾಸಕರು ಅಂತ ಹೇಳೋದ್ರ ಬದಲಿಗೆ 80, 90 ಅಂತ ಬೈ ಮಿಸ್ಟೇಕ್ ಹೇಳ್ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಮತ್ತೊಂದು ಸಲ ಪಾಪ ಅವ್ರು ಗೆಲ್ಲೋದೂ ಇಲ್ಲ. ಅಂತಹ ನಾಯಕ ಈಗ ಕ್ಷಿಪ್ರ ಕ್ರಾಂತಿಯ ನಾಯಕತ್ವದ ಹೊಂದಿರೋ ರೀತಿಯಲ್ಲಿ
ಮುಂದಾಳುವಾಗಿರೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ನೋಡ್ಬೇಕು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಸುಲಭದ ಮಾತಲ್ಲ. ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಮೊದಲು ಹೇಳಿದ್ದು ನಾನು, ಈಗಲೂ ಆ ಮಾತಿಗೆ ಬದ್ಧ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಹೀಗಂತ ಶಾಸಕ ಶಿವಗಂಗಾ ಬಸವರಾಜು ಹೇಳಿದ್ದಾರೆ. 2.5 ವರ್ಷ ಆದ್ಮೇಲೆ ಸಿಎಂ ಸ್ಥಾನ ಬಿಟ್ಟು ಕೊಡ್ತಾರೆ ಅನ್ನೋ ಬಗ್ಗೆ ನಮಗೂ ಮಾಹಿತಿ ಬಂದಿದೆ. ಹೈಕಮಾಂಡ್ ಎಂಟ್ರಿ ಆಗ್ಲೇಬೇಕು. ಅವರಿಗೆ ಏನಾದ್ರೂ ಮಾತು ಕೊಟ್ಟಿದ್ದೀರಾ, ಕೊಟ್ಟಿಲ್ವಾ ಅನ್ನೋ ಬಗ್ಗೆ ಕ್ಲಾರಿಟಿ ಕೊಡ್ಲೇಬೇಕು. ಅಥವಾ ಸಿದ್ದರಾಮಯ್ಯ ಅವರಾದ್ರೂ ಸ್ಪಷ್ಟಪಡಿಸಲೇಬೇಕು, ನಾನು ಯಾರಿಗೂ ಮಾತು ಕೊಟ್ಟಿಲ್ಲ, 5 ವರ್ಷ ಮುಂದುವರಿಯುತ್ತೇನೆ ಎಂದಾದ್ರೂ ಹೇಳಲಿ, ಇಲ್ಲವಾದ್ರೆ ಗೊಂದಲ ಉಂಟಾಗಲಿದೆ. ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಿದೆ, ಎಲ್ಲ ಸಮುದಾಯಗಳನ್ನ ಒಟ್ಟಾಗಿ ಕರ್ಕೊಂಡು ಹೋಗ್ಬೇಕಿದೆ. ಕ್ಲಾರಿಟಿ ಕೊಡದಿದ್ರೆ ಪಾರ್ಟಿಗೆ ಡ್ಯಾಮೇಜ್ ಆಗತ್ತೆ ಅಂತ ಶಾಸಕ ಬಸವರಾಜು, ಶಿವಗಂಗಾ ಬಸವರಾಜು ಹೇಳಿರುವಂತದ್ದು. ಪಾಪ ಮಾಡಾಳ್ ವಿರೂಪಾಕ್ಷಪ್ಪ ಅನ್ನುವಂತಹ ವ್ಯಕ್ತಿ ಮಾಡಿಕೊಂಡ ಕಟ್ಟ ಕಡೆಯ ಒಂದು ಡ್ಯಾಮೇಜ್ನಿಂದ, ಸಮಸ್ಯೆಯಿಂದ ಅದೃಷ್ಟವಶಾತ್ ಶಿವಗಂಗಾ ಬಸವರಾಜು ಗೆದ್ದಿದ್ದಾರೆ. ಅವರು ಅಹಿಂದ ನಾಯಕತ್ವದ ವಿರುದ್ಧ ಧ್ವನಿ ಎತ್ತಾನೆ ಇದ್ದಾರೆ. ಅವರಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು, ಪಾಪ ಆಗ್ಲಿ, ಆಗದೆ ಇರ್ಲಿ, ಸೆಕೆಂಡ್ರಿ. ಆದ್ರೆ ಇನ್ನೊಂದು ಸುತ್ತಿಗೆ ಶಾಸಕರಾಗಿ ಅಥವಾ ಗ್ರಾಮ ಪಂಚಾಯತ್ ಮೆಂಬರ್ ಆಗಿಯೂ ಕೂಡ ಶಿವಗಂಗಾ ಬಸವರಾಜು ಅವರು ಗೆಲ್ಲುವಂತಹ ಸಾಧ್ಯತೆಗಳು ವಿರಳ ಅಂತ ಆ ಕ್ಷೇತ್ರದ ಜನ ಮಾತಾಡ್ತಿದ್ದಾರೆ. ಆ ಕ್ಷೇತ್ರದ ಅಹಿಂದ ವರ್ಗ ರೆಡಿಯಾಗಿ ಕೂತಿದೆ. ಏನಾಗುತ್ತೋ ಏನೋ ಗೊತ್ತಿಲ್ಲ. ಡಿ ಕೆ ವರ್ಸಸ್ ಸಿದ್ದರಾಮಯ್ಯನವರ ವಾರ್ ಮತ್ತೆ ಶುರುವಾಗಿದೆ ಹೀಗಂತ ಕಾಂಗ್ರೆಸ್ನಿನ ಕುರ್ಚಿ ಕದನಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಕುಟುಕಿದ್ದಾರೆ. ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ಮೇಲೆ ನಮಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಲೀಡರ್ ಅಲ್ಲ, ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅಂತ ಹೇಳಿದ ಮೇಲೆ ಎಲ್ಲವೂ ಮುಗಿದು ಹೋಯಿತು. ಇನ್ನು ಯತೀಂದ್ರ ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗಿದ್ದಾರೆ. ಎಲ್ಲ ಶಾಸಕರು ಹೈಕಮಾಂಡ್ ತೀರ್ಮಾನ ಅಂತ ಹೇಳಿದ್ರೆ ಯತೀಂದ್ರ ಅವರೇ ತೀರ್ಮಾನ ಕೊಟ್ಟಿದ್ದಾರೆ. ದಿಲ್ಲಿಯ ಹೈಕಮಾಂಡ್ ಸತ್ತು ಹೋಗಿದೆ, ಪವರ್ಲೆಸ್, ಬೆಲೆ ಇಲ್ಲದ ಕಾಂಗ್ರೆಸ್ ಹೈಕಮಾಂಡ್ ಅಸೆಂಬ್ಲಿ ಆಯ್ತಲ್ವಾ, ಇನ್ನು ಮೇಲೆ ಪ್ರತಿನಿತ್ಯ ಕುರ್ಚಿ ಕಾಳಗವನ್ನ ರಾಜ್ಯದ ಜನ ನೋಡ್ಬೇಕು, ಅಭಿವೃದ್ಧಿ ಮಾಡದೆ ಕೇವಲ ತೆರಿಗೆ ಏರಿ ಜನರನ್ನ ಹಿಂಡ್ತಿದ್ದಾರೆ ಅಂತ ಅಶೋಕ್ ಗುಡುಗಿರುವಂತದ್ದು. ತುಂಬಾ ಸ್ಪಷ್ಟವಾಗಿ ಅಶೋಕ್ ಅವರು ಇನ್ನೊಂದು ಮಾತು ಹೇಳಬೇಕು. ಹೌದು, ಕುರ್ಚಿ ಕದನ ಕಾಂಗ್ರೆಸ್ ಅಲ್ಲಿ ಮಾಡ್ಕೋತಿದ್ದಾರೆ. ತೆರಿಗೆ ಹೆಚ್ಚಳ ಅನ್ನುವಂಥದ್ದು ಕೇವಲ ರಾಜ್ಯ ಸರ್ಕಾರ ಮಾಡುವಂತದ್ದಲ್ಲ, ಕೇಂದ್ರದಲ್ಲಿ ಯಾರಿದ್ದಾರೆ ಅವರು ಕೂಡ ಮಾಡ್ತಾರೆ. ಆ ದೊಡ್ಡ ಹೊರೆ ರಾಜ್ಯಕ್ಕೆ ಬಿದ್ದಾಗ ಇವರು ಕೂಡ ಬ್ಯಾಲೆನ್ಸ್ ಮಾಡ್ಕೋತಾರೆ. ಇಲ್ಲ ಅಂದ್ರೆ ಬರೀ ಕಾಂಗ್ರೆಸ್ನವರೇ ತೆರಿಗೆ ಮಾಡ್ಕೊಂಡ್ ಬರ್ತಿದ್ದಾರೆ ಅನ್ನೋದಾದ್ರೆ ರೂಪಾಯಿಯ ಬೆಲೆ ಮತ್ತು ಪೆಟ್ರೋಲ್ ಡೀಸೆಲ್ ನ ಬೆಲೆ ಎಲ್ಲಿಗೆ ಬಂದು ಎಲ್ಲಿಗೆ ನಿಲ್ಲತ್ತೆ? ಮೆಟ್ರೋ ರೇಟ್ ಹೆಚ್ಚಾಗಿದೆ. ಮೆಟ್ರೋ ರೇಟ್ ಹೆಚ್ಚಿಸುವಂತದ್ದು ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ. ಇಂಥ ವಿಚಾರಗಳನ್ನು ಇಟ್ಕೊಂಡು ಇವರು ಪ್ರೊಟೆಸ್ಟ್ ಮಾಡ್ತಾರೆ, ವಿಪಕ್ಷದ ನಾಯಕ ಅಂತ ತೋರ್ಸ್ಕೋತಾರೆ. ಅದು ಯಾವ ಪುಣ್ಯಾತ್ಮ ಇವರನ್ನ ವಿಧಾನಸಭೆಯ ವಿಪಕ್ಷ ನಾಯಕ ಅಂತ ಆಯ್ಕೆ ಮಾಡಿದ್ರು, ಅವ್ರಿಗೆ ನಿಜಕ್ಕೂ ಒಂದು ಸಲ್ಯೂಟ್. ಬಿಜೆಪಿಗರಿಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭರ್ಜರಿ ಆಫರ್ ಕೊಟ್ಟಿದ್ದಾರೆ. ಜೆಡಿಎಸ್ ಬಿಜೆಪಿಯ ಶಕ್ತಿ ಬಗ್ಗೆ ಹಾದಿ ಬೀದಿಯಲ್ಲಿ ಚರ್ಚೆ ಮಾಡುವ ವಿಷಯವಲ್ಲ, ಮೈತ್ರಿ ಶಾಶ್ವತವಾಗಿ ಉಳಿಯಬೇಕು ಅನ್ನೋದಿದ್ರೆ ಕುಳಿತು ಚರ್ಚೆ ಮಾಡಿ. ಕುಮಾರಣ್ಣನ ಮನೆ ಬಾಗಿಲು ಯಾವಾಗಲೂ ತೆರೆದಿರುತ್ತೆ. ರಾಷ್ಟ್ರೀಯ ನಾಯಕರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿರುವ ವಿಚಾರ. ಎರಡೂ ಪಕ್ಷದ ಕಾರ್ಯಕರ್ತರ ಗೌರವ ಇದು. ಚಿತ್ರದುರ್ಗದಿಂದ ಚಾಮರಾಜನಗರದವರೆಗೆ NDA ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಪಕ್ಷದ ಚೌಕಟ್ಟಿನಲ್ಲಿ ಕರೆದು ಜಿಲ್ಲಾ ನಾಯಕರ ಜೊತೆ ಸಭೆ ಮಾಡಿದಾಗ ಸಾಮಾನ್ಯ ಕಾರ್ಯಕರ್ತ ಅಂತ ನಾನು ಹೇಳಿದ್ದೇನೆ. ಇದು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡುವ ವಿಚಾರ ಅಲ್ಲ. ಅಂತಹ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿಲ್ಲ. ಕಾಮನ್ ಸೆನ್ಸ್ ಇರುವ ವ್ಯಕ್ತಿ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಅರಿತುಕೊಳ್ಳಬೇಕು ಎಂದು ನಾರಾಯಣಗೌಡ, ಪ್ರೀತಮ್ ಗೌಡ ಅವರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿರುವಂತದ್ದು. ಈ ಜಂಗಿ ಕುಸ್ತಿ ಇನ್ನೂ ಮತ್ತು ಮಗದು ಕಡೆ ಹೋಗ್ತಿದೆ ಅನ್ನೋದಾದ್ರೆ GBA ನಂತರ ಮೈತ್ರಿ ಇರುತ್ತೋ ಇರಲ್ವೋ ಅನ್ನೋ ಕ್ಲಾರಿಟಿ ಕೂಡ ಎರಡೂ ಪಕ್ಷದ ಕಾರ್ಯಕರ್ತರಿಗೆ, ಬಹುಮುಖ್ಯವಾಗಿ ನಾಯಕರಿಗೆ ಇಲ್ಲ. ಮೈತ್ರಿ ಸುಲಭ ಅಲ್ಲ ಅನ್ನೋದು ಪಕ್ಕಾ ಆಗಿದೆ. ಬದಲಿಗೆ JDS ಏನಾದ್ರೂ ಬಿಜೆಪಿ ಜೊತೆಲಿ ಮರ್ಜ್ ಆದ್ರೆ ಇವರೆಲ್ಲರೂ ಕೂಡ ಬಾಯಿ ಮುಚ್ಕೋಬೇಕಾಗುತ್ತೆ. ಯಾಕಂದ್ರೆ ಕುಮಾರಸ್ವಾಮಿ ಅವರೇ ರಾಜ್ಯ ಬಿಜೆಪಿಯ ಅಧಿನಾಯಕರಾಗ್ತಾರೆ, ದಕ್ಷಿಣದ ಅಧಿನಾಯಕರಾಗ್ತಾರೆ. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನ ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಶುಭರಾತ್ರಿ.